ಅವಕಾಶ ಆಗ್ತಕ್ಕಂಥ ಆಗಬಾರ್ದು. ಇವತ್ತು ಆಡಳಿತ ಮಂಡಳಿ ವರ್ಕಸ್ ಆಗಿದೆ, ಅದು ಹೇಗೆ ಆಗಿದೆ ಅಥವಾ ರಾಜಕೀಯ ನೀವು ಹೇಳ್ಬೋದು, ಕಾನೂನಾತ್ಮಕವಾಗಿ ಹೇಳಿಕೆ ಬರೋದಿಲ್ಲ. ಆದ್ದರಿಂದ ಇವತ್ತು ಆಡಳಿತ ಅಧಿಕಾರ ನಾವು ಇದ್ದೀವಿ, ತಾವು ಯಾವ ಮಾತನ್ನು ಕೇಳಿಕೊಂಡು ಯಾವ ನಡವಳಿಕೆಯನ್ನು ಮಾಡ್ತಕ್ಕಂಥದ್ದು ಆಗಬಾರ್ದು. ನಿಮ್ಮ ನಿರ್ಣಯಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ ಆಗಬಾರ್ದು. ನಿಮ್ಮ ನಿರ್ಣಯ ಒಂದು ನಿರ್ಣಯ ಮಾಡಿ. ಈಗ ನೀವೊಂದು ಮಾತು ಇವತ್ತು ಯಾರು 6,000 ಮಂದಿ ಮತ್ತು 150 ಮಂದಿ ಮಾತ್ರ ಯಾರು ಒಬ್ಬ ಬುದ್ಧಿಜೀವಿ ವ್ಯಕ್ತಿಗಳು ತಿಳುವಳಿಕೆ ಇದ್ದವರು ಅದು ಯಾರದನ್ನು 6,000 ಮಂದಿ ಎಷ್ಟು ಜನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಹಿತ ಒಪ್ಪುವಂಥದ್ದು ನನಗೆ ನನ್ನ ದೃಷ್ಟಿಯಲ್ಲಿ ಅದು ಇಲ್ಲ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಇದರ ವಿಷಯ ಗೊಂದಲ ಬೇಡ, ಮತ್ತೊಂದು ಸರಿ ಅವಕಾಶ ಕೊಡಿ. ಯಾರು ಸೇರ್ಪಡೆ ಆಗ್ತಾ ಸೇರ್ಪಡೆ ಅದಕ್ಕೆ ದೊಡ್ಡ ನಂತರ ಚುನಾವಣೆ ಆಗುತ್ತೆ, ಏನಾಗುತ್ತೆ ಆಗ ಆ ವಿಷಯ ಮಾಡಿ. ಯಾರೊಬ್ಬ ಮಾತಾಡಿದಂತಿಲ್ಲ ಅದಕ್ಕೆ ದೊಡ್ಡ ಮಾತನ್ನು ಕೊಡಬಾರ್ದು ಅಂತ ತಮ್ಮಲ್ಲಿ ನಮ್ಗೆ ನೆನಪಾರ್ದು. ನಮಸ್ಕಾರ. ಸರಿ, ಸಾಲಿನ ಲಾಭಾಂಶ ಡಿವಿಡೆಂಡ್ 7% ಅಂತ ಆಗಿದೆ. ಸರಿಯಾ? ಪುಟ ಸಂಖ್ಯೆ 15 404 ಅಂತ ಆಗಿದೆ. ಅದರಲ್ಲಿ 0.5% ಕೊಡ್ಬೋದು. ಅವಕಾಶ ಉಂಟು. 91,704 ರೂಪಾಯಿ 7.5 ಅಂತ ರಿಡಕ್ಷನ್ ಆಗ್ತದೆ. ಉಳಿಕೆ ಬಂದ 47,704 ಅದನ್ನು ರಿಸರ್ವ್ ಪಟ್ಟಿ ಆಗಬೇಕು. ನಮ್ಮ ಡಿವಿಡೆಂಡ್ 7.5 ಕೊಡಬೇಕು.